ಬಿಟ್ಟಿಲ್ಲ ಇವರು. ಅದಾದಮೇಲೆ ಕರ್ನಾಟಕದಲ್ಲಿ 2018 ತಾವು ನೋಡಿದ್ದೀರ ಹೆಂಗೆ ವಜೂಭಾಯಿ ವಾಲಾ ಅವರಿಗೆ ಯಾವುದೇ ಸಂಖ್ಯಾಬಲ ಇಲ್ಲ. ಯಡಿಯೂರಪ್ಪ ಅವರಿಗೆ ಪ್ರಮಾಣ ವಚನ ಕೊಡಿಸ್ಬಿಟ್ಟು 15 ದಿನ ಕೊಟ್ಟರು ಮೆಜಾರಿಟಿ ಪ್ರೂವ್ ಮಾಡೋಕ್ಕೆ. ಅವಾಗ ನಾವೇನು ಮಾಡಿದ್ವಿ, ಸೀದಾ ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಮಿಡ್ ನೈಟ್ ವಿ ಗಾಟ್ ಎನ್ ಆರ್ಡರ್ ಫ್ರಮ್ ಸುಪ್ರೀಂ ಕೋರ್ಟ್, 15 ದಿನ ಕೊಡೋದಲ್ಲ 3 ದಿನದಲ್ಲಿ ಮುಗಿಸಿ ಅಂತ. ಏನಾಯಿತು ಅವಾಗ? ಅವ್ರ ಸರ್ಕಾರ ದೇ ವರ್ ನಾಟ್ ಏಬಲ್ ಟು ಪ್ರೂವ್ ಮೆಜಾರಿಟಿ, ಅವ್ರ ಸರ್ಕಾರ ಬಿತ್ತು. ಈ ನವೆಂಬರ್ 2023 ಸುಪ್ರೀಂ ಕೋರ್ಟ್ ಭಾಳ ಗಂಭೀರವಾಗಿ ರಾಜ್ಯಭವನದ ಮೇಲೆ, ತಮಿಳುನಾಡು ರಾಜ್ಯಭವನದ ಕಾರ್ಯವೈಖರಿಯ ಬಗ್ಗೆ ಭಾಳ ಗಂಭೀರವಾದಂಥ ಅಬ್ಸರ್ವೇಷನ್ಸನ್ನು ಮಾಡಿದ್ದಾರೆ. 10 ಬಿಲ್ಗಳು ತಮಿಳುನಾಡು ಗವರ್ನರು ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. 10 ಬಿಲ್ಗಳು ಯಾವುದು? ಚುನಾಯಿತ ಸರ್ಕಾರಗಳು ಅಲ್ಲಿ ಡಿಬೇಟ್ ಮಾಡಿಬಿಟ್ಟು ಪಾಸ್ ಮಾಡಿದಂಥ ಬಿಲ್ಗಳು ವಾಪಸ್ ಕಳಿಸಿದ್ರು. ಜನವರಿ 2023ರಲ್ಲಿ ಇದೇ ರವಿ ಅವರು, ಗವರ್ನರ್ ಆಫ್ ತಮಿಳುನಾಡು, ರಾಜ್ಯಪಾಲರ ಭಾಷಣ ಮಾಡಬೇಕಾದ್ರೆ ಸ್ಪೀಚ್ ಡಿವಿಯೇಷನ್ ಮಾಡಿದಾಗ ಅವರೇ ವಾಕೌಟ್ ಮಾಡ್ತಾರೆ. ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯಪಾಲರೇ ವಾಕೌಟು. ಡೆಲ್ಲಿನಲ್ಲಿ ತಾವು ನೋಡಿದ್ದೀರ ಕಳೆದ 9 ವರ್ಷದಲ್ಲಿ ಏನೇನು ನಡೀತಾ ಇದೆ ಅಂದ್ಬಿಟ್ಟು. ಕೇರಳನಲ್ಲಿ ಗವರ್ನರ್ ಅವರು ಕೆಲವು ಬಿಲ್ಗಳನ್ನು 2 ವರ್ಷ ಇಟ್ಕೊಂಡಿದ್ರು. 2 ವರ್ಷ ಯಾವ ಬಿಲ್ಲು ಪಾಸ್ ಆಗಿದೆ ಅಸೆಂಬ್ಲಿನಲ್ಲಿ, 2 ವರ್ಷ ಬಿಲ್ಗಳನ್ನು ಇಟ್ಕೊಂಡ್ಮೇಲೆ ಕೇರಳ ಸರ್ಕಾರ ಏನು ಮಾಡಬೇಕಾಗಿತ್ತು, ಮತ್ತೆ ಕೋರ್ಟ್ ಮೊರೆ ಹೋಗಬೇಕಾಗಿತ್ತು. ಕೋರ್ಟಿಂದ ಆದೇಶ ತಂದರು, ಗವರ್ನರ್ಗಳು ಹಿಂಗೆ ಬಿಲ್ ಇಟ್ಕೊಳಕ್ಕಾಗಲ್ಲ ಅಂತ. ಅದಾದಮೇಲೆ ಅವರು ಬಿಟ್ಕೊಟ್ರು. ಇದೆಲ್ಲ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಕೇರಳ, ಬೆಂಗಾಲ್, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅದೇ ಇವತ್ತು ಕರ್ನಾಟಕದಲ್ಲಿ ಕೂಡ ನಡೀತಾ ಇರೋದು. ನಿನ್ನೆ ಕ್ಯಾಬಿನೆಟ್ನಲ್ಲಿ ಗವರ್ನರ್ ಅವರ ಪರ್ಮಿಷನ್ ಟು ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಗ್ಗೆ ನಾವು ಕೆಲವು ನಿರ್ಧಾರಗಳನ್ನು ನಾವು ಮಾಡಿದ್ವಿ. ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಮಗೆ ಬ್ರೀಫ್ ಮಾಡಿದ್ರು. ಕೆಲವು ನಿರ್ಧಾರಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದನೇದು, ಶರತ್ ಅವರು ಹೇಳ್ದಂಗೆ ಕ್ಯಾಬಿನೆಟ್ಟು ಮತ್ತು ಇಡೀ ಸರ್ಕಾರ ಮತ್ತು ನಮ್ಮ ಜನ ಮತ್ತು ನಮ್ಮ ಕೇಡರ್ಸು ಮತ್ತು ಕನ್ನಡಿಗರು ಎಲ್ಲರೂ ಕೂಡ ಮಾನ್ಯ ಸಿದ್ದರಾಮಯ್ಯವರ ಜೊತೆ ಇದ್ದೇವೆ. ಅವರಿಗೆ ಹೆಗಲಿಗೆ ಕೊಟ್ಟು ನಾವು ನಿಂತಿದ್ದೇವೆ. ನಂಬರ್ 1, ಎಕ್ಸ್ಪ್ರೆಸ್ಡ್ ಕಂಪ್ಲೀಟ್ ಸಾಲಿಡ್ಯಾರಿಟಿ ವಿತ್ ದ CM. ಎರಡನೇದು, ಗವರ್ನರಿನ ಈ ನಡೆಯನ್ನು ನಾವು ಖಂಡಿಸಿ, ವಿಶೇಷವಾಗಿ ಅವರು ಏನು ನಮ್ಮ ಸಲಹೆಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂಡರ್ ಆರ್ಟಿಕಲ್ 163, ಅದನ್ನು ನಾವು ಖಂಡಿಸಿದ್ದೇವೆ. ಯಾಕಂದರೆ ಇವರು ಆರ್ಬಿಟ್ರಲಿ ರಾಂಗ್ ಡಿಸಿಷನನ್ನು ತಗೊತಾ ಇದ್ದಾರೆ ಅಂತ. ಸೊ ವಿ ಹ್ಯಾವ್ ಕಂಡೆಮ್ಡ್ ದ ಗವರ್ನರ್ ಫಾರ್ ನಾಟ್ ಹೀಡಿಂಗ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಆ್ಯಂಡ್ ಫಾರ್ ಟೇಕಿಂಗ್ ಆರ್ಬಿಟ್ರರಿ ರಾಂಗ್ ಡಿಸಿಷನ್ ಫಾರ್ ಪ್ರಾಸಿಕ್ಯೂಷನ್. ಮೂರನೇದು, ಸೆಲೆಕ್ಟಿವ್ಲಿ ಕೋಟಿಂಗ್ ಸುಪ್ರೀಂ ಕೋರ್ಟ್ಸ್ ವರ್ಡಿಕ್ಟ್ ಇನ್ ವೇರಿಯಸ್ ಜಡ್ಜ್ಮೆಂಟ್ಸ್ ಟು ಸೂಟ್ ದ ಪರ್ಮಿಷನ್ ಆಫ್ ಪ್ರಾಸಿಕ್ಯೂಷನ್. ಇವರು ಕೆಲವು ಜಡ್ಜ್ಮೆಂಟ್ಗಳನ್ನು ಉಲ್ಲೇಖಿಸಿದ್ದಾರೆ. ಭಾಳ ಸೆಲೆಕ್ಟಿವ್ ಆಗಿ 2 ಲೈನೇ ತೊಗೊಂಡಿದ್ದಾರೆ, ಫುಲ್ ಪ್ಯಾರಾಗ್ರಾಫ್ ಹಾಕಿಲ್ಲ. ಅದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಮತ್ತು ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಏನಾಗ್ತಾ ಇದೆ ನಾರಾಯಣ್ ನೋಡಿ ಸ್ವಲ್ಪ. ಹೌದು ನೋಡಿ ಸರ್, ಏನು ಸೆಂಟ್ರಲ್ ಗ್ರಿಡ್ಡಿಂದ ಬರ್ತಿರ್ಬೇಕು ನೋಡಿ. ಇಲ್ಲ, ನನಗೇನು ಅನುಮಾನ ಆಯ್ತು ಸೆಂಟ್ರಲ್ ಗ್ರಿಡ್ಡಿಂದ ಬರ್ತಾ ಇದೆ ಅಂತ. ಸರಿನಾ? ಸಾರಿ. ಈ ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988ನಲ್ಲಿ ಕೆಲವು ಮಾನದಂಡಗಳು 2021ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹಾಕಿದೆ.
ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲನೂ ಗಾಳಿಗೆ ತೂರಿ ಇವತ್ತು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಖಂಡಿಸಿದ್ದೀವಿ. ಮತ್ತು ಪ್ರಮುಖವಾಗಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ಮತ್ತು ರಾಜ್ಯಪಾಲರನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಕೂಡ he is being used as a political tool, political weapon to destabilize a constitutionally elected with full mandate of the people of Karnataka a government to destabilize a duly elected government ಅಂತ ಅದನ್ನು ಕೂಡ ನಾವು ಖಂಡಿಸಿದ್ದೀವಿ. ಇವತ್ತು ನಾನು ನಿಮಗೆ ಪ್ರಮುಖವಾಗಿ ಯಾವ ವಿಚಾರಗಳನ್ನು ಹೈಲೈಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಯಾವ ವ್ಯಕ್ತಿ ರಾಜ್ಯಪಾಲರು ಸಂವಿಧಾನವನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು, ಅವರಿಂದಾನೇ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ. The constitutional head should preserve the constitution. He is becoming an extra constitutional authority. ಸಂವಿಧಾನವನ್ನು ಮೀರಿ ಇವತ್ತು ರಾಜಕೀಯ ಕೈಗೊಂಬೆ ಆಗಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇವತ್ತು ಮಾತಾಡ್ತಾ ಇರೋದು ಬರೀ ಒಂದೇ ವಿಚಾರ. ನಾವು ಹೇಳ್ದಂಗೆ ದ ರೋಲ್ ಆಫ್ ಗವರ್ನರ್ ಮತ್ತು ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅಂಡರ್ ಆರ್ಟಿಕಲ್ 163 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ನಾವು ಕಳಿಸ್ಕೊಟ್ಟಂಥ ಕ್ಯಾಬಿನೆಟ್ ನೋಟು. ಸವಿಸ್ತಾರವಾಗಿ ಎಲ್ಲ ಜಡ್ಜ್ಮೆಂಟ್ಗಳು ಕೂಡ ಉಲ್ಲೇಖಿಸಿದ್ದೇವೆ. ನಾವು ಕೊಟ್ಟಿರೋ 60 ಪುಟಕ್ಕೆ 2 ಪ್ಯಾರಾಗ್ರಾಫ್ ಕೂಡ ಬರೆದ್ಬಿಟ್ಟು ಉಲ್ಲೇಖಿಸ್ಬಿಟ್ಟು ಹಿಂಗೆ ನೀವು ಹೇಳಿರೋ ತಪ್ಪಿದೆ ಅಂತ ಎಲ್ಲೂ ಕೂಡ ಅವರ ಏನು ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್ನಲ್ಲಿ ಇಲ್ಲ. ಸುಮ್ಮನೆ ನೀವು ಮಾಡ್ತಾ ಇರೋದು ಇಲ್ಲಿಗಲ್ಲು, ನೀವೇ ಕದ್ದಿದ್ದೀರಾ, ನೀವೇ ಕಾವಲು ಕಾಯ್ತಾ ಇದ್ದೀರಾ ಅಷ್ಟು ಹೇಳೋದು ಬಿಟ್ಟರೆ ಲೀಗಲಿ ಹಿ ಹ್ಯಾಸ್ ನಾಟ್ ಸೆಡ್ ಅ ಸಿಂಗಲ್ ವರ್ಡ್ on the cabinet note or on the aid or advice of the Council of Ministers. ಏನು ಹೇಳುತ್ತೆ ಇದರಲ್ಲಿ ಅಂದರೆ, ಅಂಡರ್ ಆರ್ಟಿಕಲ್ 163 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಆನರೇಬಲ್ ಗವರ್ನರ್ ಮಸ್ಟ್ ಆ್ಯಕ್ಟ್ ಪ್ಯೂರ್ಲಿ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ except in matters where the constitution provides for him to act in his discretion. The law with regard to the functions of the governor with regard to the consideration of grant of sanction as against as minister or chief minister under provisions of Prevention of Corruption Act and the IPC, now BNS 2023, is more res integra. The Honorable Supreme Court in the case of Shamsher Singh versus State of Punjab 1974 has held that normally governor must act in aid and advice of the Council of Ministers and not by himself. 1974 Shamsher Singh versus State of Punjab ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂಡರ್ ದ ಕ್ಯಾಬಿನೆಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಆಸ್ ಎಂಬಾಡಿಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ದ ಗವರ್ನರ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಆರ್ ಫಾರ್ಮಲ್ ಹೆಡ್ ಆಫ್ ದ ಸ್ಟೇಟ್ and he exercises all his powers and functions conferred on him or under the constitution on the aid and advice of his council of ministers, save in spheres where the governor is required by or under constitution to exercise his functions in his discretion. ಭಾಳ ಸ್ಪಷ್ಟವಾಗಿ ಏನಂತ ಹೇಳ್ತಾ ಇದ್ದಾರೆ, ನಿಮ್ಗೆ ಸಂವಿಧಾನದಲ್ಲಿ ಏನು ನಿಮ್ಮ ಡ್ಯೂಟೀಸ್ ಇದೆ ಅದನ್ನು ಮಾಡಲಿಕ್ಕೆ ನಿಮಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ, ಅವರ ಸಲಹೆಯನ್ನು ನೀವು ಪಡಿಬೇಕು. ಈಗ ನೀವು ಹೇಳಿದ್ರಿ ಡಿಸ್ಕ್ರಿಷನ್ ಅಂತ ಇದೆ. ಡಿಸ್ಕ್ರಿಷನ್ ಯಾವಾಗ ಬರುತ್ತೆ ಅಂತ ಹೇಳ್ತಾರೆ, ಅದನ್ನೂ ಉಲ್ಲೇಖಿಸಿದ್ದಾರೆ ಇದರಲ್ಲಿ. ಯಾವ ಸಿಚುವೇಷನ್ನಲ್ಲಿ ಡಿಸ್ಕ್ರಿಷನನ್ನು ನೀವು ಉಪಯೋಗ ಮಾಡ್ಬೋದು ಅಂತ. ದೀಸ್ ಸಿಚುವೇಷನ್ ರಿಲೇಟ್ ಟು ದ ಚಾಯ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್. ರಿಸ್ಟ್ರಿಕ್ಟೆಡ್ ಥ್ರೂ ದಿಸ್ ಈಸ್ ಬೈ ದ ಪ್ಯಾರಮೌಂಟ್ ಕನ್ಸಿಡರೇಷನ್ ದೇ ಶುಡ್ ಕಮಾಂಡ್ ಅ ಮೆಜಾರಿಟಿ ಇನ್ ದಿ ಹೌಸ್. ಆದರೆ ಅಲ್ಲೇನಾದರೂ ಗೊಂದಲ ಇದ್ದರೆ, ಮೆಜಾರಿಟಿ ಇದ್ದಾಗ ಗೊಂದಲ ಇದ್ದರೆ, ಅವ್ರು ಚಾಯ್ಸ್ ಮಾಡಬೇಕಾದ್ರೆ ಏನಾದರೂ ಇದು ಇದ್ದರೆ ಅವರು ಇಂಟರ್ಫಿಯರ್ ಮಾಡ್ಬೋದು. ದ ಡಿಸ್ಮಿಸಲ್ ಆಫ್ ಅ ಗೌರ್ಮೆಂಟ್ ವಿಚ್ ಹ್ಯಾಸ್ ಲಾಸ್ಟ್ ಇಟ್ಸ್ ಮೆಜಾರಿಟಿ ಇನ್ ದಿ ಹೌಸ್ ಬಟ್ ರೆಫ್ಯೂಸಸ್ ಟು ಕ್ವಿಟ್ ಆಫೀಸ್. ಈಗ ನಾವು ಅಲ್ಲಿ ಸದನದಲ್ಲಿ ಸರ್ಕಾರ ಪತನ ಆಗಿದೆ, ದೇ ಹ್ಯಾವ್ ಲಾಸ್ಟ್ ದ ಮೆಜಾರಿಟಿ ಇನ್ ದಿ ಹೌಸ್, ವೋಟ್ ಆದರೂ ಕೂಡ ಸಿ ಎಮ್ಮು ರಾಜೀನಾಮೆ ಕೊಡ್ತಾ ಇಲ್ಲ, ಸರ್ಕಾರನೂ
ತೊಲಗ್ತಾ ಇಲ್ಲ ಅಂದಾಗ ಇವ್ರು ಹಸ್ತಕ್ಷೇಪ ಮಾಡ್ಬೋದು, ಯಾಕಂದರೆ ಇಟ್ ವಿಲ್ ಲೀಡ್ ಟು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ. ದ ಡಿಸಲ್ಯೂಷನ್ ಆಫ್ ದ ಹೌಸ್